ತೊಂದರೆ ಎಲ್ಲ ಬಾಗರು ಇಂಥ ಟಾರ್ಗೆಟ್ಗಳು 40 ವರ್ಷದಿಂದ ನೋಡ್ಕೊಂಡ್ ಬಂದೈತೆ. ಸರ್, ಇವತ್ತು ಒಂದು ಏನು ಬಿಡದಿ ಟೌನ್ಶಿಪ್ ನ ವಿಚಾರವಾಗಿ ನೀವು ಪ್ರತಿ ಹಳ್ಳಿಗಳಿಗೂ ಭೇಟಿ ಮಾಡ್ತಿದ್ದೀರಾ? ಪ್ರತಿ ಹಳ್ಳಿಗಳಿಗೂ ಭೇಟಿ ಮಾಡ್ತಿದ್ದಾರೆ. ರೈತರ ರೆಸ್ಪಾನ್ಸ್ ಹೆಂಗಿದೆ ಸರ್? ನೋಡೋಣ, ರೈತರ ಕಷ್ಟ ಕೇಳಕ್ಕೆ ಬಂದಿದ್ದೀನಿ. ರೈತರು ಅವ್ರ ಜೀವನ ಮಾಡ್ತಾ ಇರ್ತಕ್ಕಂಥ ಈ ಫಲವತ್ತಾದಂಥ ಜಮೀನನ್ನು ಯಾವ ಕಾರಣಕ್ಕೂ ಕೂಡ ಬಿಟ್ಕೊಡ್ತಕ್ಕಂಥದ್ದಕ್ಕೆ ರೈತರು ಮುಂದಾಗಿಲ್ಲ. ಈಗ 80% ಜನ ರೈತರು ಏನೋ ಕನ್ಸೆಂಟ್ಗೆ ಒಪ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಆಚೆ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ವಾಸ್ತವ ಸ್ಥಿತಿ ಯಾರು ಕೂಡ ಬಂದು ಜಿಲ್ಲಾಡಳಿತ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಲಿ ಬಂದು ಇಲ್ಲಿ ಯಾರೂ ಕೂಡ ಕನ್ಸೆಂಟ್ ಕೇಳಿಲ್ಲ ರೈತರದು. ಇದು ಪ್ರತಿಷ್ಠೆ ಪ್ರಶ್ನೆ ತಗೊಂಡು ಹೋಗ್ತಕ್ಕಂಥದ್ದು ಬೇಡ, ರೈತರ ಸ್ವಾಭಿಮಾನದ ಪ್ರಶ್ನೆ, ಬದುಕಿನ ಪ್ರಶ್ನೆ, ಅದರ ಜೊತೆ ಚೆಲ್ಲಾಟ ಆಡೋದು ಬೇಡ. ಹಾಗಾಗಿ ಇವತ್ತು ಬಂದಿದ್ದೇನೆ. ಬೆಳಗ್ಗೆಯಿಂದ 26 ಗ್ರಾಮಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ತಾವೇ ನೋಡ್ಬೋದು, ಎಲ್ಲೋದ್ರೂ ಕೂಡ ರೈತರು ಅತ್ಯಂತ ಆಕ್ರೋಶಭರಿತರಾಗಿದ್ದಾರೆ. ಈಗ ಇದನ್ನೆಲ್ಲ ಬಿಟ್ಟು ಬೇರೆ ಇನ್ನೇನಾದರೂ ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ. ಇಲ್ಲಾಂದರೆ ಬಹುಶಃ ಇವತ್ತು ರೈತರೇನೋ ಕೈ ಕಟ್ಕೊಂಡು ಸುಮ್ಮನೆ ಕೂರ್ತಕ್ಕಂಥವ್ರು ಇಲ್ಲಿ ಯಾರೂ ಇಲ್ಲ, ಆಯ್ತಲ್ಲ. ಇವತ್ತು ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ರೈತರ ಪರವಾಗಿ ಬಂದಿದ್ದೀನಿ. ರೈತರು ಏನು ಹೇಳ್ತಾರೋ ಇವತ್ತು ರೈತರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ. ನನ್ನ ಕೊನೆವರೆಗೂ ಸರ್, ಎಲ್ಲ ಒಂದು ಕಡೆ ನೀವು ರೈತರ ಪರ ನಿಂತಿರೋದಕ್ಕೆ ನೀವು ಟಾರ್ಗೆಟ್ ಆಗ್ತಿದ್ದೀರಾ, ನಿಮ್ಮನ್ನ ಪ್ರತಿಯೊಂದು ಮಾತುಗಳಲ್ಲೂ ಅಲ್ಲಗೆಳಿತಿದ್ದಾರೆ ಅನ್ನೋ ಒಂದು ವಿಷಯ ಕೂಡ ಕೇಳ್ಬೋದು ಸರ್. ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಏನು ತೊಂದರೆ ಎಲ್ಲ ಬಾಗರು ಇಂಥ ಟಾರ್ಗೆಟ್ಗಳು 40 ವರ್ಷದಿಂದ ನೋಡ್ಕೊಂಡ್ ಬಂದೈತೆ ನಮ್ಮ ಕುಟುಂಬ. ಥ್ಯಾಂಕ್ ಯು.